ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ. ಶ್ಲೋಕ 32. ಭೂತ ಭವ್ಯ ಭವನ್ನಾಥಃ ಪವನಃ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ಭೂತ ಭವ್ಯ ಭವನ್ನಾಥಃ ಅಂತ ಮೊದಲನೆಯ ನಾಮ. ಭೂತಗ್ರಾಮಾಣಾಂ ನಾಥಃ, ಎಲ್ಲ ಜೀವರುಗಳ ನಾಥ. ನಾಥ ಅಂತಂದರೆ ಒಡೆಯ ಭಗವಂತ. ಎಲ್ಲ ಜೀವರುಗಳು ಅಂತ ಹೇಳಿದ್ರೆ ಈಗ ಮಾತ್ರ ಇರುವಂತಹ ಜೀವರುಗಳಲ್ಲ. ಭೂತ ಭವ್ಯ ಭವತಾಂ, ಹಿಂದೆ ಆಗಿ ಹೋದಂತಹ, ಮುಂದೆ ಆಗುವಂತಹ, ಈಗ ಇರುವಂತಹ ಎಲ್ಲ ಪ್ರಾಣಿಗಳ ಸಮುದಾಯಗಳ ಒಡೆಯನಾದ್ದರಿಂದ ಭೂತ ಭವ್ಯ ಭವನ್ನಾಥ ಅಂತ ಭಗವಂತನ ನಾಮ. ಮುಂದಿನ ನಾಮ ಪವನಃ. ಪವನಃ ಎನ್ನುವಂತಹ ನಾಮದ ಅರ್ಥ ಪವಿತ್ರರನ್ನಾಗಿ ಮಾಡುವವನು ಅಂತ. ಪವತೆ ಇತಿ ಪವನಃ. ಆ ಭಗವಂತ ನಮ್ಮೆಲ್ಲರನ್ನ ಶುದ್ಧಗೊಳಿಸ್ತಾನೆ. ಭೂತ ಭವ್ಯ ಭವನ್ನಾಥನಾದಂತಹ ಪರಮಾತ್ಮ ಜೀವರುಗಳನ್ನು ಶುದ್ಧಗೊಳಿಸುವುದರಿಂದ ಅವನ ನಾಮ ಪವನಃ ಅಂತ ಆಗತ್ತೆ. ಮುಂದಿನ ನಾಮ ಪಾವನಃ. ಪಾವನಃ ಎನ್ನುವಂತಹ ನಾಮಕ್ಕೆ ಭಗವದ್ಗೀತೆಯ 10ನೇ ಅಧ್ಯಾಯದ 31ನೇ ಶ್ಲೋಕ ಉತ್ತರ ಕೊಡುತ್ತೆ. ಪವನಃ ಪವತಾಮಸ್ಮಿ ಅಂತ. ಪಾವನಗೊಳಿಸುವವರಲ್ಲಿ ನಾನು ಪವನನಾಗಿದ್ದೇನೆ ಅಂತ ಭಗವಂತ ಹೇಳಿಕೊಳ್ತಾನೆ. ಆದ್ದರಿಂದ ಪಾವಯತಿ, ಪಾವಯತಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಚಲಿಸುವ ಹಾಗೆ ಮಾಡೋದು ಅಂತ. ಪವತೆ ಇತಿ ಅಂತ ಹೇಳಿದ್ರೆ ನಿರಂತರವಾಗಿ ಚಲಿಸುವಂಥದ್ದು. ಈ ವಾಯು ನಿರಂತರವಾಗಿ ಚಲಿಸ್ತಾ ಇರತ್ತೆ. ಅದು ಚಲಿಸುವ ಹಾಗೆ ಅದನ್ನು ಪ್ರೇರೇಪಿಸ್ತಾ ಇರೋದು ಯಾರು? ಪರಮಾತ್ಮ. ಹಾಗಾಗಿ ಅವನನ್ನು ಪಾವನ ಅಂತ ಹೇಳ್ತೀವಿ. ಇದನ್ನು ತೈತ್ತಿರೀಯ ಉಪನಿಷತ್ತು ಕೂಡ ಹೇಳುತ್ತೆ. ಭೀಷಾಸ್ಮಾದ್ವಾತಃ ಪವತೆ ಅಂತ. ಆ ಭಗವಂತನ ಪ್ರೇರೇಪಣೆಯಿಂದಲೇ, ಅವನ ಭಯದಿಂದ ವಾಯು ಕೂಡ ಚಲಿಸುವಂತೆ ಆಗುತ್ತಾ ಇದೆ. ಆದ್ದರಿಂದ ಭಗವಂತನ ಹೆಸರು ಪಾವನಃ. 4ನೆಯ ನಾಮ ಅನಲಃ ಎನ್ನುವಂಥದ್ದು. ಅನ ಅಂತ ಹೇಳಿದ್ರೆ ಪ್ರಾಣಗಳು ಅಂತ ಅರ್ಥ. ಲಾ ಎನ್ನುವಂತಹ ಧಾತುವಿಗೆ ಕ ಪ್ರತ್ಯಯ ಬರುತ್ತೆ. ಆಗ ಅನಲ ಎನ್ನುವಂತಹ ಶಬ್ದ ನಿರ್ಮಾಣ ಆಗತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಆ ಭಗವಂತನೇ ಜೀವರೂಪದಿಂದ ಇರ್ತಾನೆ. ಆದ್ದರಿಂದ ಅವನ ಹೆಸರು ಅನಲ ಅಂತ ಆಗತ್ತೆ. ಅನಾನ್ ಪ್ರಾಣಾನ್ ಆತ್ಮತ್ವೇನ ಲಾತೀತಿ ಜೀವ ಅನಲಃ. ಇದಕ್ಕಿನ್ನೂ ವಿಶೇಷವಾಗಿ ನಲತೇರ್ಗಂಧವಾಚಿನೋ ನೈಪೂರ್ವಾದ್ವಾ ಅಗಂಧಮರಸಂ, ಇದು ಬೃಹದಾರಣ್ಯಕೋಪನಿಷತ್ತಲ್ಲಿ ಬರುವಂಥದ್ದು. ನ ಅಲಂ ಅಪರ್ಯಾಪ್ತಮಸ್ಯ ವಿದ್ಯತೆ ಇತಿವಾ ಅನಲಃ. ಹೀಗೆ ಬಹಳಷ್ಟು ಅರ್ಥಗಳನ್ನು ಅನಲಃ ಎನ್ನುವಂತಹ ನಾಮಕ್ಕೆ ನಾವು ನೋಡಬಹುದಾಗಿದೆ. ಮುಂದಿನ ನಾಮ ಕಾಮಃ. ಅಂದರೆ ಕಾಮಾನ್ ಹಂತಿ ಮುಮುಕ್ಷೂಣಾಂ ಭಕ್ತಾನಾಂ ಹಿಂಸಕಾನಾಂಚ ಇತಿ ಕಾಮಃ. ತನ್ನ ಭಕ್ತರ ಈ ಕಾಮವನ್ನು ಭಗವಂತ ನಾಶಗೊಳಿಸ್ತಾನಂತೆ. ಅಯ್ಯೋ, ಯಾಕೆ ಹೀಗೆ ಅಂತ ಹೇಳಿದ್ರೆ ಅವರು ಮುಮುಕ್ಷುಗಳಾಗಿರ್ತಾರೆ. ಮುಮುಕ್ಷುಗಳು ಅಂತ ಹೇಳಿದ್ರೆ ಭಗವಂತನನ್ನು ಪಡೀಬೇಕು ಎನ್ನುವಂತಹ ಬಯಕೆ ಇದ್ದವನಿಗೆ ಎಲ್ಲಿ ಕಾಮ ಇರುತ್ತೋ ಅಲ್ಲಿ ರಾಮ ಇರೋದಿಲ್ಲ, ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಕಾಮ ಇರೋದಿಲ್ಲ. ಹಾಗಾಗಿ ಕಾಮವೇ ನಾಶ ಆಗತ್ತೆ ಅಂತಲ್ಲ. ಕಾಮ ಎನ್ನುವಂಥದ್ದು ಪ್ರಕೃತಿಯ ನಿಯಮ, ಪ್ರಕೃತಿಗೆ ಬೇಕದು. ಪ್ರಕೃತಿಯ ಮುಂದುವರಿಕೆಗೆ ಭಗವಂತನೇ ಸೃಷ್ಟಿ ಮಾಡಿದಂತಹ ಕಾಮ ಆ ಕಾಮವನ್ನು ನಾಶಗೊಳಿಸುವಂಥದ್ದಲ್ಲ. ಮುಮುಕ್ಷುಗಳಲ್ಲಿ ಈ ಕಾಮ ವಾಸನೆಯನ್ನು ಭಗವಂತ ನಾಶಗೊಳಿಸ್ತಾನೆ. ಎಲ್ಲಿಯವರೆಗೂ ಕಾಮವಾಸನೆ ಇರುತ್ತೆ ಅಲ್ಲಿಯವರೆಗೂ ಮನುಷ್ಯನಿಗೆ ಮೋಕ್ಷ ಅನ್ನುವಂಥದ್ದು ಲಭ್ಯ ಆಗೋದಿಲ್ಲ. ಬಹಳ ಕಷ್ಟ. ಯಾಕೆ ಅಂತಂದರೆ ಕನಕದಾಸರು ಒಂದು ಕಡೆ ಹೇಳ್ತಾರೆ, ಹಲವು ಜನ್ಮಗಳಲ್ಲಿ ಎನಗಿತ್ತ ಮೊಲೆ ಹಾಲು ನಲಿದುಂಬುಗುವಾಗ ನೆಲಕ್ಕೆ ಬಿದ್ದುದ ಅಳೆದು ನೋಡಿದರೆ ಕ್ಷೀರಾರ್ಣವಕ್ಕೆ ಇಮ್ಮಿಗಿಲು
ಬಳಿಕ ಅಳುವ ನಯನ ಜಲವೋ ಅಳೆದು ನೋಡಿದರೆ ಲವಾರ್ಣವಕ್ಕೆ 100 ಮಡಿ, ಎಲುಬುಗಳ ರಾಶಿ ಹಾಕಿದರೆ ಮೇರುವಿಗೆ 4 ಮಡಿ, ಚರ್ಮವ ಸುತ್ತಿದರೆ ಭೂಮಿಗೈದು ಮಡಿ, ನೆಲೆಯಾವುದು ಈ ದೇಹಕ್ಕೆ ನೊಂದೆನ ಹರಿಯನ್ನದೇ ಅಂತ ಕೇಳ್ತಾರೆ. ಹಲವು ಜನ್ಮಗಳಲ್ಲಿ ಎನಗಿತ್ತ ಮೊಲೆ ಹಾಲ, ಆ ತಾಯಿ ನನಗೆ ಎದೆ ಹಾಲನ್ನು ಕೊಟ್ಲಲ್ಲ, ನಾನು ಎದೆ ಹಾಲು ಕುಡಿಯುವಾಗ ನನ್ನ ಬಾಯಿಯಿಂದ ಸೋರಿ ಬಿದ್ದಂತಹ ಆ ಹಾಲಿನ ಬಿಂದುಗಳನ್ನು ಸೇರಿಸಿದ್ರೆ ಎಷ್ಟಾಗತ್ತೆ ಅಂತ ಹೇಳಿದ್ರೆ, ಹಾಲಿನ ಸಮುದ್ರ 2 ಬಾರಿ ಹಾಲಿನ ಸಮುದ್ರವನ್ನು ನಾವು ಸುತ್ತಿದ್ರೆ ಎಷ್ಟಾಗತ್ತೋ ಅಷ್ಟು ಸಾರಿ ನಮ್ಮ ಜನ್ಮ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಬಳಿಕ ಅಳುವ ನಯನ ಜಲವು, ನಾವು ಕಣ್ಣೀರನ್ನು ಹಾಕಿದ್ದೀವಲ್ಲ ಹಿಂದೆ ಹುಟ್ಟಿದಾಗ ಆ ಕಣ್ಣೀರನ್ನು ಎಲ್ಲ ಸೇರಿಸಿದ್ರೆ ಉಪ್ಪಿನ ಸಮುದ್ರ 3ರಷ್ಟು ಆಗತ್ತಂತೆ ನಮ್ಮ ಕಣ್ಣೀರು. ಅಷ್ಟೇ ಅಲ್ಲ, ಇನ್ನು ಮುಂದೆ ಹೋಗಿ ಹೇಳ್ತಾರೆ, ಎಲುಬುಗಳ ರಾಶಿ ಹಾಕಿದರೆ, ನಾವು ಹುಟ್ಟಿ ಸತ್ತು ಆ ಎಲ್ಲ ಎಲುಬುಗಳನ್ನು ತಂದು ಒಂದು ಕಡೆ ಗುಡ್ಡೆ ಹಾಕಿದ್ರೆ ಮೇರುವಿಗೆ 4 ಮಡಿ. ಮೇರು ಪರ್ವತ ಎಲ್ಲ ಪರ್ವತಗಳ ರಾಜ, ಅದು ದೊಡ್ಡ ಪರ್ವತ. ಅಂತಹ ಮೇರು ಪರ್ವತದ 4 ಮಡಿ ಎಷ್ಟಾಗತ್ತಂತೆ. ಹಾಗಾಗಿ ಈ ನಮ್ಮ ದೇಹಕ್ಕೆ ಬಂದು ಹೋದಂತಹ ಚರ್ಮ ಎಷ್ಟು ಅಂತ ಹೇಳಿದ್ರೆ, ಇಡೀ ಭೂಮಿಯನ್ನು ಚರ್ಮವ ಸುತ್ತಿದರೆ ಭೂಮಿಗೈದು ಮಡಿ, 5 ಬಾರಿ ಇಡೀ ಭೂಮಿಗೆ ನಮ್ಮ ಚರ್ಮವನ್ನು ಹೊದಿಸಿಬಿಡ್ಬೋದಂತೆ. ಅಷ್ಟು ಚರ್ಮವನ್ನು ಧಾರಣೆ ಮಾಡಿದ್ದೀವಿ, ಇಷ್ಟು ಸಾರಿ ಹುಟ್ಟಿದ್ದೀವಿ, ಎಷ್ಟು ಸಾರಿ ಸತ್ತು ಹೋಗಿದ್ದೀವಿ. ಹಾಗಾಗಿ ಹೇ ಭಗವಂತ, ನಿನ್ನ ನಾಮವನ್ನು ಕೊಟ್ಟು ನನ್ನನ್ನು ಶುದ್ಧನನ್ನಾಗಿ ಮಾಡು, ನನ್ನನ್ನು ಪವಿತ್ರನನ್ನಾಗಿ ಮಾಡು ಅಂತ ಯಾರ ಮನಸ್ಸಿನಲ್ಲಿ ಬಯಕೆ ಇದೆಯೋ ಅವನನ್ನು ಸುಕೃತಿ ಅಂತ ಹೇಳ್ತಾರೆ, ಅಂಥವನನ್ನು ಮುಮುಕ್ಷು ಅಂತ ಹೇಳ್ತಾರೆ. ಅಂತಹ ಮುಮುಕ್ಷೂಣಾಂ ಭಕ್ತಾನಾಂ ಕಾಮಃ, ಅವರ ಈ ಧರ್ಮ ವಿರುದ್ಧವಾದಂತಹ ಕಾಮದ ಬಯಕೆಯನ್ನು ನಾಶಗೊಳಿಸಿ ಅವರಿಗೆ ಮೋಕ್ಷವನ್ನು ಭಗವಂತ ಕೊಡ್ತಾನೆ. ಆದ್ದರಿಂದ ಭಗವಂತನ ಹೆಸರು ಕಾಮಃ ಅಂತ ಆಗತ್ತೆ. ಮುಂದಿನ ನಾಮ ಹೇಳುತ್ತೆ ಕಾಮಕೃತ್. ಕೃತ್ ಅಂತ ಹೇಳಿದ್ರೆ ಮಾಡಿದವನು ಅಂತ. ಈ ಕಾಮವನ್ನು ಮಾಡಿದ್ಯಾರು ಅಂದರೆ ಅದೇ ಭಗವಂತ. ಸಾತ್ವಿಕಾನಾಂ ಕಾಮಾನ್ ಕರೋತೀತಿ ಕಾಮಕೃತ್. ಯಾರು ಸಾತ್ವಿಕರೋ ಅವರ ಕಾಮಗಳನ್ನು ಪೂರ್ತಿ ಮಾಡ್ತಾನೆ ಅಂತ. ಸಾತ್ವಿಕರ ಕಾಮಗಳು ಅಂತ ಹೇಳಿದ್ರೆ ಬಯಕೆಗಳು ಏನಾಗಿರುತ್ತವೆ? ಭಗವಂತನನ್ನು ಪಡಿಬೇಕು, ಸತ್ಕರ್ಮವನ್ನು ಮಾಡಬೇಕು, ಒಳ್ಳೇದು ಮಾಡಬೇಕು ಅಂತ. ಹಾಗಾಗಿ ಧರ್ಮಕ್ಕೆ ಪರವಾಗಿರುವಂತಹ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವನಿಗೆ ಅನುಕೂಲ ಮಾಡಿಕೊಡ್ತಾನೆ ಭಗವಂತ. ಆದ್ದರಿಂದ ಆ ಭಗವಂತನ ಹೆಸರು ಕಾಮಕೃತ್. ಮುಂದಿನ ನಾಮ ಕಾಂತಃ ಅಂತ. ಕಾಂತಃ ಅಂತ ಹೇಳಿದ್ರೆ ಸುಂದರವಾದವನು ಅಂತ ಅರ್ಥ. ಅಭಿರೂಪತಮತ್ವಾತ್ ಕಾಂತಃ, ಅತ್ಯಂತ ರೂಪವಂತನಾದ್ದರಿಂದ ಭಗವಂತನ ಹೆಸರು ಕಾಂತಃ ಅಂತ ಆಗತ್ತೆ. ಕಾಂತ ಎನ್ನುವಂಥದ್ದು ಸ್ತ್ರೀಲಿಂಗ ಶಬ್ದವಾದರೆ ಕಾಂತಃ ಎನ್ನುವಂಥದ್ದು ಪುಲ್ಲಿಂಗ ಶಬ್ದ. ಶ್ರೀಕಾಂತಃ ಅಂತ ಹೇಳ್ತೀವಿ. ಹೀಗೆ ಆ ಭಗವಂತನ ಹೆಸರು ಕಾಂತಃ ಅಂತ ಆದಮೇಲೆ ಇನ್ನೊಂದು ನಾಮ ಇದೆ ವಿಶೇಷವಾಗಿ ಕಾಮಃ ಅಂತ. ಆ ಪರಮಾತ್ಮನೇ ಕಾಮನಾಗಿದ್ದಾನೆ. ಕಾಮಃ ಎನ್ನುವಂಥದ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಕಾಮ್ಯತೆ ಪುರುಷಾರ್ಥಾಭಿ ಆಕಾಂಕ್ಷಿಭಿ ಇತಿ ಕಾಮಃ. ಕಾಮ ಅಂತ ಹೇಳಿದ್ರೆ ಬಯಕೆ ಅಂತ ಅರ್ಥ, ಕೇವಲ ಲಸ್ಟ್ ಮಾತ್ರ ಅಷ್ಟೇ ಅರ್ಥ ಅಲ್ಲ. ಹಾಗಾಗಿ ಯಾರಿಗೆ ಪುರುಷಾರ್ಥ ಬೇಕಾಗಿದೆಯೋ, ಧರ್ಮ ಅರ್ಥ ಕಾಮ ಮೋಕ್ಷಗಳು, ಇವುಗಳನ್ನು ಯಾರು ಬಯಸ್ತಾ ಇದ್ದಾರೋ ಅವರ ಸ್ವರೂಪವೇ ಆ ಭಗವಂತ. ಹಾಗಾಗಿ ಅವನ ಹೆಸರು ಕಾಮಃ ಅಂತ ಆಗತ್ತೆ. ಹಾಗೆ ಮುಂದಿನ ನಾಮ ಕಾಮಪ್ರದಃ ಅಂತ. ಪ್ರದಃ ಅಂತ ಹೇಳಿದ್ರೆ ನೀಡುವವನು, ಕೊಡುವವನು. ಭಕ್ತೇಭ್ಯ ಕಾಮಾನ್ ಪ್ರಕರ್ಷೇಣ ದದಾತೀತಿ ಕಾಮಃಪ್ರದಃ. ತನ್ನ ಭಕ್ತರಿಗೆ ಯಾರು ಈ ಪುರುಷಾರ್ಥವನ್ನು ಬಯಸ್ತಾ ಇದ್ದಾರೋ ಅವರಿಗೆ ಆ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ವಿಶೇಷವಾಗಿ ಅವುಗಳನ್ನು ಕೊಡುವಂಥವನಾಗುತ್ತಾನೆ. ಪ್ರಕರ್ಷ ಅಂತ ಹೇಳಿದ್ರೆ ಅತಿಶಯದಿಂದ ಕೊಡುತ್ತಾನೆ. ಆದ್ದರಿಂದ ಭಗವಂತ ಕಾಮಪ್ರದಃ ಅಂತ ಕರೆಸ್ಕೊಳ್ತಾನೆ. ಆ ಕಾಮಪ್ರದ ಆದಂತಹ ಭಗವಂತನ ಹೆಸರು ಪ್ರಭು. ಪ್ರಭು ಅಂತ ಹೇಳಿದ್ರೆ
ಪ್ರಕರ್ಷೇಣ ಭವನಾತ್ ಪ್ರಭು, ಪ್ರಕರ್ಷವಾಗಿ ಅತಿಶಯದಿಂದ ಅದೆಲ್ಲ ಕೊಡ್ತಾ ಇದ್ದಾನೆ. ಹಾಗಾಗಿ ಅವನೆಲ್ಲರ ಒಡೆಯನಾಗಿದ್ದಾನೆ. ಆದ್ದರಿಂದ ಭಗವಂತನ ಹೆಸರು ಪ್ರಭು ಅಂತ ಆಗತ್ತೆ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.